ಉತ್ತರ ಕರ್ನಾಟಕದ ಹೃದಯ ಭಾಗಕ್ಕೆ ಸ್ವಾಗತ. ಇಲ್ಲಿ ಇತಿಹಾಸ ಮತ್ತು ಪ್ರಕೃತಿ ಒಂದೊಂದೊಂದು ಬೆಸೆದುಕೊಂಡಿದೆ. ಇದೇ ಪುಣ್ಯಭೂಮಿಯಲ್ಲಿ ನೆಲೆ ನಿಂತಿದ್ದಾಳೆ ಆ ದಿವ್ಯ ಶಕ್ತಿ, ಬಾದಾಮಿಯ ರಕ್ಷಕಿ, ದೇವಿ ಬನಶಂಕರಿ. ಬನ್ನಿ, ಈ ತಾಯಿಯ ಮಹಿಮೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲಿಗೆ ಬನಶಂಕರಿ. ಈ ಹೆಸರಲ್ಲೇ ಒಂದು ವಿಶೇಷ ಶಕ್ತಿ ಇದೆ ಅಲ್ವಾ? ಬನ ಅಂದ್ರೆ ಏನು? ಅರಣ್ಯ ಅಥವಾ ಕಾಡು. ಇನ್ನು ಶಂಕರಿ ಅಂದ್ರೆ ಸಾಕ್ಷಾತ್ ಪಾರ್ವತಿಯ ರೂಪ ಅಂದ್ರೆ ಶಕ್ತಿ. ಹಾಗಾದರೆ ಅರಣ್ಯದಲ್ಲಿ ನೆಲೆಸಿದ ಆದಿಶಕ್ತಿಯೇ ಬನಶಂಕರಿ. ನೋಡಿ, ಒಂದೇ ಒಂದು ಹೆಸರು ಆಕೆಯ ಮೂಲ ಸ್ವರೂಪ ಮತ್ತು ಆಕೆ ನೆಲೆಸಿರುವ ಜಾಗ ಎರಡನ್ನೂ ಎಷ್ಟು ಸುಂದರವಾಗಿ ಹೇಳುತ್ತೆ. ಆದರೆ ಇಲ್ಲಿನ ಜನರಿಗೆ ಅವಳು ಕೇವಲ ಒಬ್ಬ ದೇವಿಯಲ್ಲ, ಅವಳು ಅಮ್ಮ, ಮನೆ ಮಂದಿಯನ್ನೇ ಕಾಯುವ ತಾಯಿ, ಪ್ರತಿಯೊಬ್ಬರನ್ನು ಪೊರೆಯುವ ರಕ್ಷಕಿ. ಇದು ತಲೆತಲಾಂತರಗಳಿಂದ ಬೆಳೆದು ಬಂದಿರೋ ಒಂದು ಅಚಲ ನಂಬಿಕೆ. ಅದಕ್ಕೇನೆ ಭಕ್ತರಿಗೂ ಆಕೆಗೆ ಇರೋ ಸಂಬಂಧ ತುಂಬಾನೇ ವೈಯಕ್ತಿಕ, ಅಷ್ಟೇ ಆಳವಾದದ್ದು. ಹಾಗಾದ್ರೆ ಈ ಅಮ್ಮನ ಶಕ್ತಿಯ ಮೂಲವಾದ್ರೂ ಏನು? ಆಕೆಯನ್ನ ಯಾಕೆ ರಕ್ಷಕಿ ಅಂತ ಕರೀತಾರೆ? ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ನಾವು ಪುರಾಣದ ಪುಟಗಳನ್ನು ಸ್ವಲ್ಪ ತಿರುವಿ ಹಾಕಬೇಕು. ಪುರಾಣಗಳಲ್ಲಿ ಆಕೆಯ ಶಕ್ತಿಯನ್ನು ಸಾರುವಂತಹ ಒಂದು ರೋಚಕವಾದ ಕಥೆನೇ ಇದೆ. ಒಂದು ಕಾಲದಲ್ಲಿ ದುಷ್ಟಶಕ್ತಿಗಳು ಭೂಮಿಯ ಮೇಲೆ ಅಟ್ಟಹಾಸ ಮೆರೆಯುತ್ತಿದ್ದಾಗ ಧರ್ಮದ ರಕ್ಷಣೆಗಾಗಿ ಒಂದು ಮಹಾಶಕ್ತಿ ಅವತರಿಸಬೇಕಾದ ಅನಿವಾರ್ಯತೆ ಇತ್ತು. ಆ ಮಹಾಶಕ್ತಿಯೇ ಬೇರೆ ಯಾರೂ ಅಲ್ಲ, ನಮ್ಮ ಬನಶಂಕರಿ. ಪುರಾಣಗಳು ಹೇಳೋ ಪ್ರಕಾರ ದುಷಣಾಸುರ ಅನ್ನೋ ಒಬ್ಬ ಕ್ರೂರ ರಾಕ್ಷಸನನ್ನ ಸಂಹಾರ ಮಾಡಿ ಲೋಕದಲ್ಲಿ ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡಿದ್ಲು. ಇದೇ ಕಾರಣಕ್ಕೆ ಆಕೆ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡೋವಳು, ಧರ್ಮವನ್ನ ಕಾಪಾಡುವವಳು ಅನ್ನುವ ಕೀರ್ತಿಗೆ ಪಾತ್ರಳಾದ್ಲು. ಇದು ಆಕೆಯ ಶಕ್ತಿಯ ಬಗ್ಗೆ ಪುರಾಣ ಹೇಳುವ ಕಥೆಯಾದ್ರೆ, ಭಕ್ತರ ಅನುಭವದ ಕಥೆಯೇ ಬೇರೆ. ಬಾದಾಮಿಯ ಬನಶಂಕರಿ ಸನ್ನಿಧಿಗೆ ಬರೋದಂದ್ರೆ ಅದು ಕೇವಲ ಒಂದು ಧಾರ್ಮಿಕ ಯಾತ್ರೆಯಲ್ಲ, ಅದು ಸಂಪೂರ್ಣ ಶರಣಾಗತಿಯ ಭಾವ, ಅಚಲವಾದ ನಂಬಿಕೆಯ ಸಂಕೇತ ಮತ್ತು ಆತ್ಮಬಲವನ್ನ ಮತ್ತೆ ಪಡೆಯುವ ಒಂದು ದಿವ್ಯ ಅನುಭವ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರಲ್ಲೂ ಒಂದು ನಂಬಿಕೆ ಆಳವಾಗಿ ಬೇರೂರಿರುತ್ತೆ. ಅಮ್ಮನ ದರ್ಶನ ಪಡೆದ್ರೆ ಸಾಕು, ಜೀವನದಲ್ಲಿರೋ ಎಲ್ಲಾ ಅಡೆತಡೆಗಳು ನಿವಾರಣೆ ಆಗುತ್ತೆ, ದುಷ್ಟಶಕ್ತಿಗಳು ದೂರ ಸರಿಯುತ್ತೆ ಮತ್ತು ಶುದ್ಧ ಮನಸ್ಸಿನಿಂದ ಏನನ್ನೇ ಬೇಡ್ಕೊಂಡ್ರೂ ಅದು ಖಂಡಿತ ಈಡೇರುತ್ತೆ ಅನ್ನೋದು ಇಲ್ಲಿನ ಜನರ ಅಚಲವಾದ ವಿಶ್ವಾಸ. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರ ಪಾಲಿಗೆ ಬನಶಂಕರಿ ಅಂದ್ರೆ ಆಕೆ ಕೇವಲ ದೇವಿಯಲ್ಲ, ಆಕೆ ಒಂದು ಜೀವಂತ ಸ್ಫೂರ್ತಿ, ಧೈರ್ಯದ ಸಂಕೇತ, ರಕ್ಷಣೆಯ ಭರವಸೆ ಮತ್ತು ಸ್ತ್ರೀಶಕ್ತಿಯ ಒಂದು ದಿವ್ಯ ಪ್ರತೀಕ. ಈ ಭಕ್ತಿ, ಈ ನಂಬಿಕೆ ಎಲ್ಲವೂ ಒಟ್ಟಿಗೆ ಸೇರಿ ಒಂದು ಮಹಾಪುರದ ಹಾಗೆ ಹರಿಯೋದನ್ನ ನೋಡ್ಬೇಕಂದ್ರೆ ವರ್ಷಕ್ಕೊಮ್ಮೆ ನಡೆಯೋ ಆ ಜಾತ್ರಾ ಮಹೋತ್ಸವಕ್ಕೆ ಬರಬೇಕು. ಬನ್ನಿ, ಆ ಭಕ್ತಿಯ ಸಾಗರದಲ್ಲಿ ಒಂದು ಕ್ಷಣ ಮುಳುಗೋಣ. ಹೌದು, ಪ್ರತಿ ವರ್ಷ ನಡೆಯೋ ಈ ಜಾತ್ರೆಯ ಸಮಯದಲ್ಲಿ ಇಡೀ ಬಾದಾಮಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವೆಲ್ಲ ಒಂದು ರೀತಿ ಭಕ್ತಿಯ ಅಗ್ನಿಯಲ್ಲಿ ಜ್ವಲಿಸ್ತೆ. ನಾಡಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ತಾಯಿಯ ದರ್ಶನಕ್ಕೆ ಹರಿದು ಬರ್ತಾರೆ. ಆ ವಾತಾವರಣವನ್ನ ಬರೀ ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ, ನಿಜವಾಗ್ಲೂ ಅನುಭವಿಸ್ಬೇಕು. ಎಲ್ಲೆಲ್ಲೂ ಡೋಲು ಸಂಬಾಳಗಳ ಸದ್ದು ಮುಗಿಲು ಮುಡುತ್ತೆ. ಆ ಶಬ್ದದ ಪ್ರತಿ ಬಡಿತದಲ್ಲೂ ಭಕ್ತಿ ಮೊಳಗುತ್ತೆ. ಸುತ್ತಲಿನ ಗಾಳಿಯಲ್ಲಿ ಒಂದು ದೈವಿಕ ಶಕ್ತಿ ತುಂಬಿಕೊಂಡ ಹಾಗೆ ಅನ್ಸುತ್ತೆ. ನೋಡಿದ್ದೆಲ್ಲ ಉತ್ಸಾಹ, ಕೇಳಿದ್ದೆಲ್ಲ ತಾಯಿಯ ಜಯಘೋಷ. ಅದಕ್ಕೆ ಹೇಳೋದು, ಈ ಜಾತ್ರೆ ಬರೀ ಒಂದು ಸಂಭ್ರಮ ಅಲ್ಲ, ಅದೊಂದು ಮಹತ್ವದ ಸಂದೇಶ. ಭಕ್ತಿ ಜನರನ್ನು ಒಂದುಗೂಡಿಸ್ತೆ, ದೈವಶಕ್ತಿ ಸದಾ ನಮ್ಮನ್ನ ಕಾಯುತ್ತೆ, ಮತ್ತು ಎಂಥದ್ದೇ ಕಷ್ಟ ಬರ್ಲಿ ತಾಯಿ ತನ್ನ ಮಕ್ಕಳ ಕೈ ಬಿಡುವುದಿಲ್ಲ ಅನ್ನೋದೇ ಆ ಸಂದೇಶ. ಸರಿ, ಇಷ್ಟೆಲ್ಲ ಸಂಭ್ರಮ, ಭಕ್ತಿ, ನಂಬಿಕೆ ಇದೆಲ್ಲದರ ನಡುವೆ ಕೊನೆಗೆ ಅಮ್ಮನ ಸನ್ನಿಧಿಯಲ್ಲಿ ನಿಂತಾಗ ಆ ಕ್ಷಣದಲ್ಲಿ ಮನಸ್ಸಿಗೆ ಏನಾಗ್ಬೋದು? ಆ ಅನುಭವವನ್ನ ಅರಿಯೋ ಪ್ರಯತ್ನ ಮಾಡೋಣ. ನೋಡಿ, ನಮ್ಮ ಜೀವನದಲ್ಲಿ ಧೈರ್ಯ ಕಡಿಮೆ ಆದಾಗ, ಏನೋ ಒಂದು ರಕ್ಷಣೆ ಬೇಕು ಅಂತ ಅನ್ಸಿದಾಗ, ಅಥವಾ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬೇಕು ಅಂತ ಅನ್ಸಿದಾಗ ನಾವೆಲ್ಲ ಎಲ್ಲಿಗೋಗ್ತೀವಿ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಒಂದಲ್ಲ ಒಂದ್ಸಲ ಕಾಡೇ ಕಾಡುತ್ತಲ್ವಾ? ಇದಕ್ಕೆ ಉತ್ತರ ಅಮ್ಮನ ಸನ್ನಿಧಿಯಲ್ಲೇ ಇದೆ. ಯಾಕಂದ್ರೆ ಅಲ್ಲಿ ನಿಂತಾಗ ಮನಸ್ಸಿನ ನೋವನ್ನ ಬಾಯ್ಬಿಟ್ಟು ಹೇಳೋಕೂ ಮುಂಚೆನೇ ಆ ತಾಯಿಗೆ ಎಲ್ಲವೂ ಗೊತ್ತಿರುತ್ತೆ ಅನ್ನೋದು ಭಕ್ತರ ಅಚಲವಾದ ನಂಬಿಕೆ ಅಲ್ವಾ? ತಾಯಿಯ ಪ್ರೀತಿಗೆ, ಆಕೆಯ ಕರುಣೆಗೆ ಎಲ್ಲಾದ್ರೂ ಮಿತಿ ಇದೆಯಾ? ಅವಳು ಎಲ್ಲವನ್ನೂ ತಿಳಿದ ಜಗನ್ಮಾತೆ.